ಮೊದಲಿಗೆ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಷ್ಟು ಅದ್ದೂರಿಯಾದ ಉತ್ಸವಕ್ಕೆ ತಾವು ಕೂಡ ಕಾರಣಕರ್ತರು. ಹಾಗಾಗಿ ಅವ್ರೆಲ್ರಿಗೂ ನಾನೊಂದು ಥ್ಯಾಂಕ್ಸ್ ಹೇಳ್ಬೇಕು, ಆದ್ರೆ ಬೇರೆ ಸ್ಟೈಲಲ್ಲಿ ಹೇಳ್ಬೇಕು ಅಂತ ಇದೀನಿ. ಯಾವ ಸ್ಟೈಲ್ ಹೇಳ್ತೀಯ? ನಿನ್ ಫೇಮಸ್ ಡೈಲಾಗ್ ಇದೆಯಲ್ಲ ಉಮಾಶ್ರೀ ಮೇಡಮ್ ಇದು, ಅದರಲ್ಲೇ ಹೇಳ್ಬಿಡು. ಹೇಳ್ಬಿಡ್ಲಾ? ಹೇಳು. ಮಗ ಮಕ್ಕಳನ್ನ ಎರುದು ಅಂದ್ರೆ ಮರದಾಗಿನ ಮಾವಿನ ಕಾಯಿ ಕಿತ್ತಂಗ ಹೊಟ್ಟಿಂದ ಚುಕ್ ಬಂದ್ ಮ್ಯಾಕ ಅಲ್ಲ ಕಣ್ಣೆ ಮಕ್ಕಳು ನಿಗಾ ಮಡಗುದು. ಹೊಟ್ಟೆ ಒಳಿಕಿದ್ದಾಗ್ಲೇ ಅವು ತಾನ ಪಾನ ನಿಗಾ ನಿಡಿ ನೋಡ್ಬೇಕು. ಗೊತ್ತಾಯ್ತೋ? ಏನು ಗೊತ್ತಾಯ್ತವ ಪ್ಯಾಸನ ಮುಂಡೆ ದೊರ್ಮಯ್ಯ ಯೋ ದೊರ್ಮಯ್ಯ, ನಾಯಿನ ಕರೆದ್ರೆ ಆಡುದದ್ರ ಬಾಲ ಅಂದಂಗೆ ನಿನ್ನ ಗಂಡನ ಕರೆದ್ರೆ ನೀನು ಬಂದು ಬಾರೆ ಮಗಿನೆತ್ ಕೊಟ್ಟು ಬಿಟ್ರ ಸಂಬಂಧ ತೀರೋಯ್ತು ಅಂದಳು ನೀನಯ್ಯ. ಮಗಿನೆತ್ ಕೊಟ್ರು ಸಂಬಂಧ ತೀರುದಿಲ್ಲ ಕಡೆ, ಸಂಬಂಧ ಬೇರೆ ಬತ್ತೀನ್ ಕಂಡ್ರಪ್ಪ ಹುಷಾರು. ನನ್ ಮಾದಪ್ಪ ಎಲ್ರಿಗೂ ಒಳ್ಳೇದ್ ಮಾಡಿ ಕೊಡ್ಲ, ಒಳ್ಳೇದ್ ಮಾಡ್ಲಿ. ಸೂಪರ್, ಬರ್ಲಿ ಜೋರದ ಚಪ್ಪಾಳೆ. ಹಲೋ, ನನ್ ಟ್ಯಾಲೆಂಟ್ ಏನು ಅಂತ ನಾನ್ ತೋರಿಸ್ದೆ, ನಿಮ್ ಟ್ಯಾಲೆಂಟ್ ಏನು ಅಂತ ನೀವೇನು ತೋರ್ಸಲ್ವಾ? ನಾನ್ ಗೊತ್ತಲ್ಲ. ಇಷ್ಟು ಜೀ ಕನ್ನಡದಲ್ಲಿ ಆನಂದ್ ಗುರೂಜಿ ಹೇಳಿದ್ದಾರೆ. ದೊಡ್ಡ ಹಬ್ಬಕ್ಕೆ ನೀನು ಮೀನ್ ಮಾರ್ಕೊಂಡ್ ಬಂದಿದ್ಯಾ? ಅದು ನನ್ನ ಸಿಗ್ನೇಚರ್ ಸೌಂಡ್. ಜೀ ಕನ್ನಡದಲ್ಲಿ ಆನಂದ್ ಗುರೂಜಿ ಹೇಳಿದ್ದಾರೆ ಏನಂತ? ಆಷಾಢ ಕಳೆದು ಶ್ರಾವಣ ಶುರುವಾದ್ರೆ ನನ್ನ ಮಗ ಹೆಂಗ್ ಬರ್ತಾನೆ? ಟಾಪ್ ಅಲ್ಲಿ ಬರ್ತಾನೆ ನೋಡು. ಹಿಂಗೆಲ್ರು ಚಪ್ಪಾಳೆ ತರ್ತಿದ್ರೆ ಇನ್ನು ಟಾಪ್ ಅಲ್ಲಿ ಬರ್ತಿರ್ತೀವಿ. ಗೊತ್ತಾಯ್ತು? ಟಾಪ್ ಅಲ್ಲಿ ಬರೋದ್ ನಿಮ್ ಪಿಂಡ. ಕಟ್ಕೊಂಡಿರೋ ಹೆಂಡತಿ ನೆಟ್ಟಿಗೆ ನೋಡ್ಕೊಳಕ್ ಬರ್ದಿದ್ಮೇಲೆ ಯಾವ ಟಾಪ್ ಅಲ್ಲಿ ಬಂದ್ರೇನು ಬಾಟಮ್ ಅಲ್ಲಿ ಬಂದ್ರೇನು? ಅಯ್ಯೋ, ಯಾಕೆ ಮನೆ ವಿಷಯ ಇಲ್ಲಿ ತೆಗಿತಿದ್ಯಾ? ಮನೆ ವಿಷಯ ಇಲ್ಲೇ ತೆಗಿಬೇಕು. ಇಲ್ಲಿ ಮರ್ಯಾದೆ ತೆಗೆದ್ರೆ ನಮ್ಮ ಮನೇಲಿ ನೆಟ್ಟಗಿರ್ತೀರ ನೀವು. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನ್ರಿ ನಿಮ್ಗೆ? ಹೋಗ ರಮೇಶ್ ಅಣ್ಣ ನೋಡ್ ಕಲ್ತ್ಕೊಳ್ಳಿ. ಏನಕ್ಕೆ ಅವ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಗೊತ್ತಾ? ಅವನು ಹೆಂಗ್ ನೋಡ್ಕೊತಾನೆ? ಒಳ್ಳೆ ಮಲ್ಲಿಗೆ ಹೂ ತರ ನೋಡ್ಕೊತಾನೆ. ಹೌದಾ? ನನ್ಗೂ ನೋಡ್ಕೊಳಕ್ ಆಸೆ, ಆದ್ರೆ ರಮೇಶ್ ಅಣ್ಣ ಬೈತಾನೆ. ಅವ್ರ ಹೆಂಡತಿನಲ್ಲ ರೀ, ನನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಓ, ನಿನ್ನ ರೀ, ನಂಗೊಂದು ಡೌಟ್. ಏನು? ನಾನ್ ದಿನಾ ಬೆಳಗಡೆ ಮುಂದೆಗೆ ಗೇಟ್ ಹತ್ರ ಸಾರಿಸ್ಬೇಕಾದ್ರೆ ಅವನು ಪಕ್ಕದ ಮನೆ ಗೂರಣ್ಣ ಇಲ್ವಾ ಒಂಥರ ನೋಡ್ಕೊಂಡು ಹೋಗ್ತೇನ್ರಿ ನನ್ನ. ಮೋಸ್ಟ್ಲಿ ಅವನು ಗುಜರಿ ಅವನು ಇರ್ಬೇಕು. ಅಂದ್ರೆ ಗುಜರಿ ಐಟಮ್ ಎಲ್ಲ ಎತ್ತಾಕೊಂಡು ಹೋಗೋ ಪ್ಲಾನ್ ಅಲ್ಲಿ ನೋಡ್ತಿರ್ತಾರೆ ಕಣೆ. ನನ್ನ ಗುಜರಿ ಅಂತ ಇದ್ದೀರಾ? ನೀವೇನ್ ಸಾಚನ? ಯಾಕೆ? ದಿನ ಕಂಟು ಪೂರ್ತಿ ಕುಡ್ಕೊಂಡ್ ಬರ್ತೀರಲ್ಲ, ನೀವೇನ್ ಸಾಚನ? ಯಾಕ್ರೆ ಕುಡಿತೀರಾ? ಅವ್ರು ಮಾರೋದ್ ಯಾಕೆ? ಲಾಭ ಆಗ್ಲಿ ಅಂತ. ನಾನು ಅವ್ರಿಗೆ ಲಾಭ ಆಗ್ಲಿ ಅಂತ ಕುಡಿತೀನಿ. ಅಂದ್ರೆ ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ. ಏಯ್, ನಾನು ಕುಡಿಲಿಲ್ಲ ಅಂತ ಹೇಳಿದ್ರೆ ಬಾರ್ ಓನರ್ ಹೆಂಡತಿ ಮಕ್ಳೆಲ್ಲ ಬೀದಿಗೆ ಬರ್ತಾರೆ. ಓಹೋ, ಅಲ್ಲ ನಾನ್ ನಿಮ್ಗೊಂದ್ ಸಜೆಷನ್ ಕೊಡೋಣ ಅಂತಿದೀನಿ. ಏನು? ನೀವು ದಿನ ಹೆಂಡ ಸರ ಎಲ್ಲ ಕುಡಿತೀರಲ್ಲ, ಅದ್ರ ಬದಲು ಹಾಲ್ ಕುಡಿರಿ. ಹಾಲು ಕುಡಿದ್ರೆ ನನ್ನಂಗಿರ್ತೀರ? ಏನ್ ಶಕ್ತಿ ಅಂದ್ರೆ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ. ಬರಲ್ವಾ ಮತ್ತೆ? ನೀನೀಗ ಡೈಲಿ ಹಾಲು ಕುಡಿತೀಯ? ಬೆಳಗ್ಗೆ ಅರ್ಧ ಲೀಟರ್, ರಾತ್ರಿ ಅರ್ಧ ಲೀಟರ್ ಕುಡಿತೀನಿ. ಹಂಗಾದ್ರೆ ನಿನ್ಗೆ ಶಕ್ತಿ ಇದೆಯಾ? ಹೇಳಬೇಡ. ಹಂಗಾದ್ರೆ ನೋಡು, ಅಲ್ಲೊಂದು ಕಂಬ ಕಾಣಿಸ್ತಿದ್ಯಲ್ಲ, ಅದನ್ನ ಹೋಗಿ ಅಲ್ಲಾಡ್ಸು. ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಅಂದೆಲ್ಲ, ಹೋಗಿ ಅದನ್ನ ಅಲ್ಲಾಡ್ಸು. ಶಕ್ತಿ ಇದೆ ಅನ್ಬಿಟ್ಟು ಹೋಗಿ ಕಂಬ ಆಡ್ಸಕ್ಕಾಗತ್ತಾ? ಆಗಲ್ಲ ತಾನೆ. ಅದೇ ನಾವೊಂದು 90 ಹೊಡೆದು ಹಿಂಗ್ ನೋಡಿದ್ರೆ ಸಾಕು, ಕಂಬನೆ ಶೇಕ್ ಇಟ್ಟು ಪುಷ್ಪವತಿ. ನೋಡು ನಮ್ ಸಂಘದವ್ರೆ, ನೋಡಿ ಹೆಂಗೈತಿ ನಮ್ ಸಂಘ. ಫುಲ್ ಸ್ಟ್ರಾಂಗ್, ಗೊತ್ತಾಯ್ತಾ? ಹಂಗೆ ಕುಡಿಯೋದ್ರಿಂದ ಒಳ್ಳೆ ತಾಕತ್ ಬರತ್ತೆ ಅಂತ. ತಾಕತ್ ಬರುತ್ತೆ. ಸಂಸಾರ ಮಾಡೋ ಜ್ಞಾನ ಇಲ್ಲ, ಒಂದು ಟ್ಯಾಲೆಂಟ್ ಇಲ್ಲ, ಒಂದು ಜನರಲ್ ನಾಲೆಡ್ಜ್ ಇಲ್ಲ. ನೀವೆಲ್ಲ ಗಂಡಸರು. ನನ್ ಟ್ಯಾಲೆಂಟ್ ಬಗ್ಗೆ ಪ್ರಶ್ನೆ ಮಾಡ್ತೀಯ? ಮತ್ತೆ ನನ್ ಟ್ಯಾಲೆಂಟ್ ಏನ್ ತೋರಿಸ್ಬೇಕು ಹೇಳಿ? ಈಗಲೇ ತೋರಿಸ್ತೀನಿ. ನಿನಗೇನ್ ಗೊತ್ತು? ನನಗೇನ್ ಗೊತ್ತು? ನಾನ್ ಜಾದು ಮಾಡ್ತೀನಿ. ಜಾದು? ಜಾದು ಮಾಡ್ಬೇಕಾ? ಆ ಮಿಡ್ಲಲ್ಲಿ ಇವ್ರು ಜಾದು ಮಾಡ್ತಾರೆ. ಓಕೆನಾ? ಲಾಸ್ಟ್ ಒಂದು ಜಾದು ಮಾಡಿಬಿಡ್ತೀನಿ ನೋಡು. ಈ ಬೆರಳಿದೆಯಲ್ಲ, ಅದನ್ನ ಈ ಕಡೆ ತರ್ತೀನಿ. ಆ ಕಡೆನಾ? ಅದೇನಾಗತ್ತೆ ನೋಡು. ಆಬ್ರಕಡಾಬ್ರ ಡಿಶ್. ನಾನೊಂದ್ ಜಾದು ತೋರಿಸ್ಲಾ? ಹೆಂಗೆ? ನೋಡಿ, ಕೈ ಬರುತ್ತೆ. ಕಿತ್ತೋದವನೆ ಇದನ್ನೆಲ್ಲ ಇರಿ. ಗಂಡ ಹೆಂಡತಿ ವಿಷಯ ನಾವು ಮನೇಲಿ ಮಾತಾಡ್ಕೋತೀವಿ, ನೀವೆಲ್ಲ ನಿಮ್ ಮನೆಗೆ ಹೋಗಿ ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಯನ ಶರತ್ ಅವ್ರಿಗೆ. ಮತ್ತೊಮ್ಮೆ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ಮತ್ತೊಬ್ರ ಎಂಟ್ರಿ ಆಗ್ಬೇಕಲ್ವಾ ಸ್ಟೇಜ್ಗೆ?